ರೌಡಿ ಶೀಟರ್ ಬಿಕ್ಲು ಶಿವ ಕೊಲೆ ಕೇಸ್ಗೆ ಸಂಬಂಧಪಟ್ಟಂತೆ ಈ ಜಗದೀಶ್ ಅಲಿಯಾಸ್ ಜಗ್ಗ ಯಾವ ರೀತಿ ಪ್ಲಾನಿಂಗ್ ಮಾಡಿದ, ಎಲ್ಲಿ ಕೂತ್ಕೊಂಡು ಪ್ಲಾನಿಂಗ್ ಮಾಡಿದ್ರು, ಅದನ್ನ ಯಾವ ರೀತಿ ಎಕ್ಸಿಕ್ಯೂಟ್ ಮಾಡಲಾಯಿತು, ಆತ ತಲೆಮರೆಸಿಕೊಂಡಿದ್ದಂತಹ ಪರಿ, ಇದೆಲ್ಲದಕ್ಕೂ ಸಂಬಂಧಪಟ್ಟಂತೆ ಸಿಸಿಟಿವಿ ಕ್ಯಾಮೆರಾ ದೃಶ್ಯಗಳು ಗ್ಯಾರಂಟಿ ನ್ಯೂಸ್ನಲ್ಲಿ. ಬರ್ಬರ ಹತ್ಯೆಗೆ ಪ್ಲಾನ್ ಮಾಡಿದ್ದು ಯಾರ್ಯಾರು, ಎಲ್ಲಿ ಕೂತ್ಕೊಂಡು ಪ್ಲಾನ್ ಮಾಡಿದ್ರು, ಎಲ್ಲೆಲ್ಲಿ ಕೂತ್ಕೊಂಡು ಮರ್ಡರ್ ಸ್ಕೆಚ್ ಹಾಕಿದ್ರು, ಯಾರೆಲ್ಲ ಇದ್ರು ಜಗ್ಗನ ಜೊತೆಗೆ. ಗ್ಯಾರಂಟಿ ನ್ಯೂಸ್ನ ಸೂಪರ್ ಎಕ್ಸ್ಕ್ಲೂಸಿವ್ ಸುದ್ದಿ. ಪಟಾಲಂ ಜೊತೆ ಜಗ್ಗ ಮೀಟಿಂಗ್ ಮಾಡಿದ್ದ ಸಿಸಿಟಿವಿ ದೃಶ್ಯ ಕೂಡ ಗ್ಯಾರಂಟಿ ನ್ಯೂಸ್ಗೆ ಲಭ್ಯವಾಗಿದೆ. ಹತ್ಯೆಗೆ ರಾಮಮೂರ್ತಿ ನಗರದ ಬಾರಲ್ಲಿ ಕೂತ್ಕೊಂಡು ಸ್ಕೆಚ್ ಹಾಕಿರುವಂತಹ ದೃಶ್ಯ. ಜುಲೈ 15ರ ರಾತ್ರಿ ಶಿವನ ಹತ್ಯೆಗೂ ಮುನ್ನ ಸೇರಿದ್ರು ಹಂತಕರು ಮೀಟಿಂಗ್. ಬಾರ್ನಲ್ಲಿ ಮೀಟಿಂಗ್ ಮಾಡಿ ಸೀದಾ ಬಿಕ್ಲು ಶಿವನ ಹತ್ಯೆಗೆ ಈ ಪಟಾಲಂ ಹೋಗಿತ್ತು ಅನ್ನುವಂತಹ ವಿಚಾರ. ಕೊಲೆಯಾದ 10 ರಿಂದ 15 ನಿಮಿಷಕ್ಕೆ A1 ಜಗ್ಗ ಅಲ್ಲಿಂದ ಎಸ್ಕೇಪ್ ಆಗಿದ್ದಾನೆ. ಮಾಸ್ಟರ್ ಮೈಂಡ್ ಜಗ್ಗ ಎಸ್ಕೇಪ್ ಆಗೋ ಎಕ್ಸ್ಕ್ಲೂಸಿವ್ ದೃಶ್ಯ ಕೂಡ ನಿಮ್ಮ ಗ್ಯಾರಂಟಿ ನ್ಯೂಸ್ ನಲ್ಲಿ. ಅಣ್ಣ ಬಿಕ್ಲು ಶಿವ ಫಿನಿಶ್ ಅಂತಿದ್ದಂತೆ ಜೂಟ್ ಹಾಕಿದ್ದಾನೆ ಈ ಜಗ್ಗ. 3 ದೃಶ್ಯ. ಒಂದ್ ಕಡೆ ಬಾರಲ್ಲಿ ಕೂತ್ಕೊಂಡು ಸ್ಕೆಚ್ ಹಾಕಿರೋದು ಬಿಕ್ಲು ಶಿವನ ಕೊಲೆಗೆ. ಆ ಮೀಟಿಂಗ್ ಆದ ಬಳಿಕ ಆತನ ಪಟಾಲಂ ಹೋಗಿ ನೇರವಾಗಿ ಬಿಕ್ಲು ಶಿವನ ಕಥೆ ಮುಗಿಸುತ್ತೆ. ಮನೆಯಲ್ಲಿದ್ದಂತಹ ಜಗ್ಗನಿಗೆ ಒಂದು ಮೆಸೇಜ್ ಬರುತ್ತೆ, ಅಣ್ಣ ಬಿಕ್ಲು ಶಿವನ ಕಥೆ ಫಿನಿಶ್ ಅಂತ. ಮೆಸೇಜ್ ಬರ್ತಾ ಇದ್ದಂತೆ ಮನೆಯಿಂದ ತನ್ನ ಆಡಿ ಕಾರ್ ಹತ್ಕೊಂಡು ಹೊರಟಿರುವಂತಹ ದೃಶ್ಯ. ಆ ಆಡಿ ಕಾರ್ ಮೂಲಕ ಆತ ಎಲ್ಲಿಗೆ ಹೋದ ಅಂತ ಅಂದ್ರೆ ನೇರವಾಗಿ ಚೆನ್ನೈ ಕಡೆಗೆ, ಆ ಚೆನ್ನೈ ಕಡೆಗೆ ಹೊರಟಿರುವಂತಹ ಟೋಲ್ನ ದೃಶ್ಯಗಳನ್ನ ಕೂಡ ಗಮನಿಸ್ತಿದ್ದೀರಿ. ಚೆನ್ನೈನಿಂದ ದುಬೈಗೆ ಹಾರಿದ್ದಾನೆ ಅನ್ನೋದ್ರ ಬಗ್ಗೆ ಮಾಹಿತಿ, ಬಟ್ ದುಬೈನಲ್ಲೂ ಸದ್ಯಕ್ಕಿಲ್ಲ ಅನ್ನೋದ್ರ ಬಗ್ಗೆ ಮಾಹಿತಿ ಇದೆ. ಬಟ್ ಆತ ವಿದೇಶಕ್ಕೆ ಹಾರ್ಬಿಟ್ನ, ಈ ಪ್ರಶ್ನೆ ಇದೆ.